Welcome you all my dear students. Now we are discussing day 7. Day 7 ಒಳಗಡೆ ಏನು ಓದ್ರಿ ಅಂತಂದ್ರೆ day 7 ಚಾಪ್ಟರ್ ಏನೈತಲ್ಲ ಇದು ವೆರಿ ಈಸಿಯೆಸ್ಟ್ ಚಾಪ್ಟರ್. ಯಾರಾದ್ರೂ ಇರಲಿ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಇದ್ರು ಮಾಡ್ರಿ, ಬಿಲೋ ಯಾವರೇಜ್ ಸ್ಟೂಡೆಂಟ್ಸ್ ಇದ್ರು ಮಾಡ್ರಿ, ಮ್ಯಾಥಮೆಟಿಕ್ಸ್ ಹೇಟ್ ಮಾಡೋ ಸ್ಟೂಡೆಂಟ್ ಇದ್ರು ಮಾಡ್ರಿ, ಲವ್ ಮಾಡೋ ಸ್ಟೂಡೆಂಟ್ ಇದ್ರು ಮಾಡ್ರಿ, ಯಾರಾದರೂ ಮಾಡ್ಬೋದು ಬಿಕಾಸ್ ಇಟ್ ಇಸ್ ವೆರಿ 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 ಈಸಿಯೆಸ್ಟ್ ಚಾಪ್ಟರ್. ದಟ್ ಈಸ್ ಯುವರ್ ವೆಕ್ಟರ್ ಕ್ಯಾಲ್ಕುಲಸ್. ವೆಕ್ಟರ್ ಕ್ಯಾಲ್ಕುಲಸ್ ವೆಕ್ಟರ್ ಕ್ಯಾಲ್ಕುಲಸ್ಗಿಂತ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಪಿ ಯು ಸಿದು ಓದ್ಕೊಂಬರ್ಬೇಕು. ಪಿ ಯು ಸಿದು ಏನಂದ್ರೆ ಒಂದು ಎ ವೆಕ್ಟರ್ ಇತ್ತು, ಬಿ ವೆಕ್ಟರ್ ಇತ್ತು, ಎರಡು ವೆಕ್ಟರ್ನ ಕೂಡಿಸೋದು ಹೆಂಗೆ, ಕಳೆಯೋದು ಹೆಂಗೆ, ಇಂಟು ಹೆಂಗೆ ಮಾಡ್ತಾರ, ಎ ಡಾಟ್ ಬಿ ಹೆಂಗೆ ಮಾಡ್ತಾರ, ಎ ಕ್ರಾಸ್ ಬಿ ಹೆಂಗೆ ಮಾಡ್ತಾರ, ಇವನ್ನೆಲ್ಲ ಕಲ್ತ್ಕೊಂಡು ಬರ್ರಿ. ಕಾಸ್ ಥೀಟ ಹೆಂಗೆ ಕಂಡುಹಿಡಿತಾರ, ಪ್ಯಾರಲಲ್ ಅಂದ್ರೆ ಏನು, ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು, ಇವೆಲ್ಲವನ್ನ ಏನು ಮಾಡ್ರಿ ಕಂಡುಹಿಡ್ಕೊಂಬರ್ರಿ. ಮ್ಯಾಗ್ನಿಟ್ಯೂಡು, ಡೈರೆಕ್ಷನ್ ಎಲ್ಲಿಂದ ಪಿ ಯು ಸಿದು ನಾಲೆಜ್ ತೊಗೊಂಡು ವೆಕ್ಟರ್ ಕ್ಯಾಲ್ಕುಲಸ್ ಬರ್ರಿ. ಇದಕ್ಕೆ ಸ್ಪೆಂಡ್ ಅಬೌಟ್ 2 hours ಟೈಮ್. 2 hours ಸ್ಪೆಂಡ್ ಮಾಡಿರಿ ಎನ್ ಸಿ ಆರ್ ಟಿ ಬುಕ್ ತೆಗೆದು. ಇದಾದಮೇಲೆ ಇಂಜಿನಿಯರಿಂಗ್ ಒಳಗೆ ಬಂದ್ರಿ ಅಂತಂದ್ರೆ ಇಲ್ಲಿ ನೀವೇನು ಕಲೀರಿ, ಗ್ರೇಡಿಯಂಟ್ ಅಂದ್ರೆ ಏನು, ಗ್ರೇಡಿಯಂಟ್ ಅಂತ ಒಂದು ಚಾಪ್ಟರ್ ಕೊಡ್ರಿ. ಗ್ರೇಡಿಯಂಟ್ ಅಂದ್ರೆ ಏನಂತ ಕಂಡುಹಿಡ್ರಿ. ಈ ಗ್ರೇಡಿಯಂಟ್ ಒಳಗಡೆ ಡೆಲ್ ಅಂತ ಬರ್ತೈತಿ, ಡೆಲ್ ಫೈ ಅಂತ ಬರ್ತೈತಿ. ಇದಕ್ಕೆ ಇದನ್ನ ಕಂಡುಹಿಡ್ರಿ. ಇದಾದ್ಮೇಲೆ ಡೈರೆಕ್ಷನಲ್ ಡಿರೈವೇಟಿವ್ ಅಂದ್ರೆ ಏನಂತ ಕಂಡುಹಿಡ್ರಿ. ಎರಡನೇದು ಡೈರೆಕ್ಷನಲ್ ಡಿರೈವೇಟಿವ್ ಅಂತ ಬರ್ತೈತಿ. ಡೈರೆಕ್ಷನಲ್ ಡಿರೈವೇಟಿವ್ ಅಂತ ಕಂಡುಹಿಡಿರಿ. ಇದಾದ್ಮೇಲೆ ಡೈವರ್ಜೆನ್ಸ್ ಅನ್ನು ಕಂಡುಹಿಡಿರಿ. ಡೈವರ್ಜೆನ್ಸ್ ಒಳಗಡೆ ಮತ್ತೆ ಫಿಸಿಕಲ್ ಇಂಟರ್ಪ್ರಿಟೇಷನ್ಸ್ ಬರ್ತಾವೆ. ಹಾರ್ಮೋನಿಕ್ ಫಂಕ್ಷನ್ನು, ಸೆಲೆನಾಯ್ಡಲ್ ಫಂಕ್ಷನ್ನು ಅಂತೇಳಿ ಅವನ್ನ ಸ್ವಲ್ಪ ನೋಡ್ಕೊಡ್ರಿ. 4ನೇ ಚಾಪ್ಟರ್ ಒಳಗೆ ಕರ್ಲ್ ಅಂತ ಓದ್ಕೊಡ್ರಿ. ಕರ್ಲ್ ವೆರಿ ಇಂಪಾರ್ಟೆಂಟ್. ಕರ್ಲ್ ಕಂಡುಹಿಡಿಯೋದು, ಕರ್ಲ್ ಈಕ್ವಲ್ ಟು 0, ಇದರೊಳಗೆ ಫಿಸಿಕಲ್ ಇಂಟರ್ಪ್ರಿಟೇಷನ್ ಲೈಕ್ ಇರ್ರೋಟೇಷನಲ್ ಅಂದ್ರೇನು, ಸ್ಕೇಲಾರ್ ಪೊಟೆನ್ಷಿಯಲ್ ಫಂಕ್ಷನ್ ಅಂದ್ರೇನು ಅಂತ ಬರ್ತಾವೆ. ಇದಾದಮೇಲೆ 5ನೇ ಚಾಪ್ಟರ್ ಓದ್ರಿ ವೆಕ್ಟರ್ ಐಡೆಂಟಿಟೀಸ್. ಫಾರ್ಮುಲಾಸ್ ಅದಾವೆ. ಆ ಫಾರ್ಮುಲಾ ಎಲ್ಲ ಬೈ ಹಾರ್ಟ್ ಹಾಕ್ಬಿಟ್ರೆ ಸಾಕು, ಅದರಿಂದನೇ ನೀವು ಸಾಲ್ವ್ ಮಾಡ್ಕೋಬೋದು. ಇದಿಷ್ಟಕ್ಕೂ ನೀವೇನು ಮಾಡ್ಬೋದು, 1 day ಸ್ಪೆಂಡ್ ಮಾಡಿರಿ. ಓಕೆ, day 7 you just study on this. 8 hours is enough because 2 hours you have to study ಪಿ ಯು ಸಿ. ಅದಾದಮೇಲೆ ಇವು ಎಷ್ಟು ಸೇರಿ ಒಂದು 4 hours ಸ್ಟಡಿ ಮಾಡಿರಿ, ಇವೆರಡು ಸೇರಿ ಒಂದು 3 hours ಸ್ಟಡಿ ಮಾಡಿರಿ. ದೆನ್ day 7 ವಿಲ್ ಬಿ ಕಂಪ್ಲೀಟ್. ಇನ್ನು ಮುಗಿದಿಲ್ಲ ಇದು ಚಾಪ್ಟರು, ಇನ್ನೊಂದು ಕಾನ್ಸೆಪ್ಟ್ ಅದ, ಅದನ್ನು day 8 ಒಳಗಡೆ ಮಾಡುವಂತ್ರಿ. ರೈಟ್, ದಿಸ್ ಮಚ್ ಯು ಸ್ಟಡಿ ಫಾರ್ day 7 of GATE 2026. Thank you.